ಪಾಪ. ಪ್ರೊಡಕ್ಷನಿಗೆ ತುಂಬ ಜಾಸ್ತಿ ದುಡ್ಡು ಬೇಕು, ಸ್ವಲ್ಪ ಸ್ವಲ್ಪ ಲ್ಯಾಕ್ಸಲ್ಲೆಲ್ಲ ಆಗಲ್ಲ, ಅದು ಸ್ವಲ್ಪ ಕೋಟಿ ಥರ ಏನಾದರೂ ಇದ್ದರೆ ಒಳ್ಳೆ ಮೂವೀಸ್ ಮಾಡ್ಬೋದು. ಆಯ್ತು, ಈಗ ತುಂಬ ಕೋಟಿ ಬರುತ್ತೆ ಅಂತಾನೆ ಅನ್ಕೊಳ್ಳಿ, ಓಕೆನಾ? ಪ್ರೊಡಕ್ಷನ್ಗೆ ಕೇಳಿದ್ರೆ ಯಾರ ಜೊತೆ ಕೈ ಜೋಡ್ಸಕ್ಕೆ ಇಷ್ಟಪಡ್ತೀರಾ? ಯಾವ ಬಿಸ್ನೆಸ್ ಜೊತೆ? ತುಂಬ ದುಡ್ಡು ಬಂದರೆ ಮೋರ್ ದೆನ್ ಪ್ರೊಡಕ್ಷನಿಗಿಂತ ಐ ಹ್ಯಾವ್ ಫ್ಯೂ ಥಿಂಗ್ಸ್ ಇನ್ ಮೈಂಡ್. ಒಂದು ಟಿವಿ ಚಾನಲ್ಗೆ ನೆಕ್ಸ್ಟ್ ಒಂದು ಸ್ಪೆಷಲಿ ನನಗೆ ಪೇರೆಂಟ್ಸ್ ಬಗ್ಗೆ ತುಂಬ ಪ್ರೀತಿ ಕಾಳಜಿ ಇರೋದ್ರಿಂದ ವೃದ್ಧಾಶ್ರಮಕ್ಕೆ ಐ ವಾಂಟೆಡ್ ಟು ಡೊನೇಟ್ ಸಮ್ ಅಮೌಂಟ್. ಸೊ ಅದು ಏನಂತ ಹೇಳಿದ್ರೆ, ನಾನು ತುಂಬ ಸಲ ನೋಡಿದಾಗ ಏನೋ ಗೊತ್ತಿಲ್ಲ, ನಾನು ಮೇ ಬಿ ಇದನ್ನ ಏನಂತಾರೆ ಒಂದೊಳ್ಳೆ ಮಾತು ಅಂತ ಏನಾದ್ರು ತೊಗೊಳ್ಳೋದಾರೆ ತೊಗೊಳ್ಳಿ. ನಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಬಿಟ್ಟು ಅವ್ರಿಗೆ ಅವರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಅವ್ರು ತೊಗೊಳ್ದು ಎಲ್ಲನೂ ನಮಗೆ ತಂದುಕೊಡ್ತಾರೆ. ಸೊ ಪ್ಲೀಸ್, ನೀವು ಒಂದೊಳ್ಳೆ ಜಾಬಲ್ಲಿ ಹೋದಾಗ ಅಥವಾ ಮ್ಯಾರೇಜ್ ಆದಾಗ, ವಾಟ್ ಎವರ್ ದ ಸಿಚುವೇಶನ್ ಇಟ್ ವಿಲ್ ಬಿ, ನಿಮ್ಮ ಪೇರೆಂಟ್ಸ್ನ ಯಾವತ್ತೂ ಕೈ ಬಿಡಬೇಡಿ, ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡಿ, ಎಲ್ಲೆಲ್ಲೋ ರೋಡಲ್ಲಿ ಬಿಟ್ಟು ಹೋಗಬೇಡಿ. ಪ್ಲೀಸ್ ಡೋಂಟ್ ಡೂ ದ್ಯಾಟ್, ಓಕೆ? ಆ್ಯಂಡ್ ಆಮೇಲೆ ಸೆಕೆಂಡ್ನೇ ಥಿಂಗ್, ನಿಮಗೆ ಮಕ್ಕಳು ಬೇಡ ಅಂದರೆ ಮಕ್ಕಳು ಮಾಡ್ಕೊಳ್ಳೇಬೇಡಿ. ಯಾಕೆ ಅದನ್ನ ಕಸದ ತೊಟ್ಟೆಯಲ್ಲಿ ಅಲ್ಲೆಲ್ಲ ಬಿಸಾಡ್ತೀರಾ? ಯಾಕೆ? ದಟ್ಸ್ ನಾಟ್ ವಾಟ್ ದೇ ಆಸ್ಕ್ ಫಾರ್. ಅದಕ್ಕೆ ಅದಲ್ಲ ಲೈಫು. ಹೌದು, ಪ್ಲೀಸ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದಷ್ಟೇ ಸಂದೇಶ ಕೊಡೋಕೆ ಹೋಗೋದು. ಆ್ಯಂಡ್ ಸಾಧ್ಯ ಆದಷ್ಟು ಪ್ಲೀಸ್ ಬಿ ಕೈಂಡ್. ನಿಮಗೆ ಗೊತ್ತಿಲ್ಲ ಯಾರ ಲೈಫಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತೇಳಿ, ನೀವು ಅವ್ರ ಶೂ ಅಲ್ಲಿ ನಿಂತ್ಕೊಂಡಾಗ ಗೊತ್ತಾಗುತ್ತೆ ಏನೇನು ಕಷ್ಟ ಇರುತ್ತೆ ಅಂತೇಳಿ. ಪ್ಲೀಸ್ ಬಿ ಕೈಂಡ್, ಎಲ್ಲರ ಜೊತೆ ಸ್ವಲ್ಪ ಕೈಂಡ್ ಆಗಿರಿ. ಆ್ಯಂಡ್ ಯಾ, ದಟ್ಸ್ ಇಟ್. ಸೊ ಫೆಮಿನಿಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟ್ರಸ್ಟ್ ಮೀ, ಫೆಮಿನಿಸ್ಟ್ ಆ್ಯಕ್ಚುಲಿ ನಾನು ಅಷ್ಟೊಂದು ಬಿಲೀವ್ ಮಾಡಲ್ಲ. ತುಂಬ ಜನ ಬಿಲೀವ್ ಮಾಡೋದನ್ನ ನೋಡಿದ್ದೀನಿ. ನನ್ನ ಮೇ ಬಿ ಅವ್ರವ್ರದ್ದು ಒಪಿನಿಯನ್ ಬೇರೆ ಇರ್ಬೋದು. ಐ ರೆಸ್ಪೆಕ್ಟ್ ದ್ಯಾಟ್, ಐ ರಿಯಲಿ ರೆಸ್ಪೆಕ್ಟ್ ದ್ಯಾಟ್. ಬಟ್ ಏನಂದರೆ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಎಷ್ಟೇ ಹುಡುಗಿ ಎಷ್ಟೇ ಮಾಡೋಕ್ಕೆ ಹೋದ್ರೂ ಒನ್ ಆರ್ ಒನ್ ವೇ ದೇ ನೀಡ್ ಅ ಹೆಲ್ಪ್. ಮೇ ಬಿ ಲೀವ್ ಅಬೌಟ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ. ಕನ್ಸಿಡರ್ ಎಸ್ ಲೈಕ್ ಯುವರ್ ಫಾದರ್ ಆರ್ ಯುವರ್ ಬ್ರದರ್ ಆರ್ ಯುವರ್ ಫ್ರೆಂಡ್. ಯು ನೀಡ್ ಅ ಹೆಲ್ಪ್. ಆ ಮ್ಯಾನ್ ಅನ್ನೋದು ಹೆಲ್ಪ್ ಇದ್ದೇ ಇರಲೇಬೇಕು. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಐ ಡೋಂಟ್ ಲೈಕ್ ಈಕ್ವಲ್ ರೈಟ್ಸ್ ಎಲ್ಲ ಬಂದಿದೆ ಈಗ ಈಗೆಲ್ಲ ಇದೆ. ಈಕ್ವಲ್ ರೈಟ್ಸ್ ಏನೂ ಇಲ್ಲ ಅಂತ ಅಲ್ಲ. ಹುಡುಗನಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಷ್ಟೇ ಸ್ಯಾಲ್ರಿ ಹುಡುಗಿನೂ ಬರುತ್ತೆ. ಇಟ್ಸ್ ನಥಿಂಗ್ ಲೈಕ್ ಸಚ್ ಲೈಕ್ ದ್ಯಾಟ್, ಓಕೆ? ಎಲ್ಲ ಕಡೆನೂ ಜಾಬ್ ಆಪರ್ಚುನಿಟೀಸ್ ಕೂಡ ಅದೇ ಥರ ಇದೆ. ಬಟ್ ಕೆಲವೊಂದು ಸಲ ಏನಾದರೆ ಫೆಮಿನಿಸಮ್ ಅದೇ ವರ್ಡಿಗೋಸ್ಕರ ಸುಮ್ಮನೆ ಇಲ್ದಿದ್ದೆಲ್ಲ ಕಿತ್ತಾಟಗಳನ್ನ ಮಾಡ್ಕೋತಾರೆ. ಅದು ಬಿಟ್ಟು ಏನಂತಾರೆ, ಜೆಂಡರ್ ನೋಡೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಹ್ಯೂಮನ್ ಅಂತ ನೋಡಿಬಿಟ್ಟು ರೆಸ್ಪೆಕ್ಟ್ ಕೊಡಿ. ಎವ್ರಿಥಿಂಗ್ ಇಟ್ ವಿಲ್ ಟರ್ನ್ ಔಟ್ ವೆರಿ ಡಿಫ್ರೆಂಟ್ಲಿ. ತುಂಬ ಚೆನ್ನಾಗಿರುತ್ತೆ. ಇರೋದು ಲೈಫ್ ಸ್ಪ್ಯಾನ್ ಇಷ್ಟೇ ಆಯಿತಾ? ನಾವು ಮೊದಲಾದರೆ 100 ವರ್ಷ, 70 ವರ್ಷ, 80 ವರ್ಷ, ಈಗೆಲ್ಲ ಅಷ್ಟೆಲ್ಲ ಬದುಕಲ್ಲ. ಈಗೆಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆಗ್ತಾ ಇದ್ದಾರೆ. 20, 30 ಆ ಥರ ಎಲ್ಲ ಆಗ್ತಾ ಇದ್ದಾರೆ. ಲೈಫ್ ಸ್ಪ್ಯಾನ್ ಇರೋದು ತುಂಬ ಚಿಕ್ಕದು. ಪ್ಲೀಸ್ ಅದರಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಪ್ಲೀಸ್ ಟಾಕ್ ಆ್ಯಂಡ್ ಕ್ಲಿಯರ್ ಇಟ್ ಔಟ್. ಯಾಕಂದರೆ ನೆಕ್ಸ್ಟ್ ಡೇ ಅವ್ರು ಏನಾದ್ರು ಎಕ್ಸ್ಪೈರ್ಡ್ ಆದರೆ ನೀವು ಲೈಫ್ ಇಡೀ ರಿಗ್ರೆಟ್ ಆಗ್ತೀರಾ, ನಾನೊಂದು ಸಾರಿ ಕೇಳಲಿಲ್ಲ ಅಂತ. ಬೇಕಾಗ್ತಾರ ಲೈಫು? ಬೇಡ. ಸೊ ಪ್ಲೀಸ್ ಒಂದು ಖುಷಿಯಾಗಿರಿ. ಇರೋ ಲೈಫ್ ಸ್ಪ್ಯಾನಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಮಾಡಿ. ಆದಷ್ಟು ಎಷ್ಟೇ ಕೆಲಸ ಇರಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಟೈಮ್ ಕೊಡಿ. ದೇ ಆರ್ ದ ಓನ್ಲಿ ಪೀಪಲ್ ಏನಂದರೆ ನಿಮಗೆ ನಿಮ್ಮ ಕಷ್ಟ ಕಾಲದಲ್ಲಿ ಏನೋ ಆದ್ರೂ ಅವ್ರು ಮಾತ್ರ ನಿಮಗೆ ಬರೋದು. ಸೊ ಪ್ಲೀಸ್ ರಿಲೇಷನ್ಸ್ಗಳಿಗೆ ವ್ಯಾಲ್ಯೂ ಕೊಡಿ. ಗಂಡು ಮಕ್ಳಿಗೆ ಸಿಕ್ಕಿರುವಂಥ ಹಕ್ಕು ಹೆಣ್ಮಕ್ಳಿಗೆ ಯಾವ್ದ್ರಲ್ಲಿ ಸಿಕ್ಕಿಲ್ಲ ಅಂತ ನೀವು ಹೇಳ್ತೀರಾ? ಗಂಡು ಮಕ್ಳಿಗೆ ಸಿಕ್ಕಿರೋಂಥ ಹಕ್ಕು ಹೆಣ್ಮಕ್ಳಿಗೆ ಅದು ಸಿಕ್ಕಿಲ್ಲ ಅಂತ ಹೇಳಿ, ಆ ಥರ ಬೇಕಿತ್ತು, ಇನ್ನೂ ಸಿಕ್ಕಿಲ್ಲ, ಇನ್ನೂ ಬರಬೇಕು ನಮಗೆ ಅಂತ ಯಾವ್ದಾರು ನನಗೇನೋ ಆ ಥರ ಏನೂ ಅನಿಸ್ಲಿಲ್ಲ. ಯಾಕಂದರೆ ನಾನು ಪ್ರತಿ ಸಲ ಎಲ್ಲೋದ್ರೂ ನನಗೆ ಕಾಂಪಿಟೇಟರ್ ಆಗಿ ಹುಡುಗರು ಇದ್ದರೂ ಕೂಡ ಇಟ್ಸ್ ನಾಟ್ ಲೈಕ್ ದಟ್ ಐ ಗಾಟ್ ಎವ್ರಿಥಿಂಗ್. ಇಟ್ಸ್ ನಾಟ್ ಲೈಕ್ ನಥಿಂಗ್ ಐ ಗೆಟ್ ಇಟ್ ಅಂತೇಳಿ ಆ ಥರ ಏನಿಲ್ಲ. ಆ್ಯಂಡ್ ತುಂಬ ಸಲ ಎಷ್ಟೋ ಜನ ಸ್ಟ್ರೇಂಜರ್ಸ್ಗಳು ತುಂಬ ಸಲ ನನಗೆ ಬೇಕಾಗಿರೋ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ನನಗೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ. ಬಟ್ ಒಂದು ಹುಡುಗಿ ಕಷ್ಟದಲ್ಲಿ ಇದ್ದಾಳೆ ಅಂತ ಹೇಳಿದಾಗ ತುಂಬ ಜನ ಗಂಡಸರು, ತುಂಬ ಜನ ಹುಡುಗರು ಹೆಲ್ಪ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಬ್ಯಾಡ್, ಓಕೆ? ಏನಂತ ಹೇಳಿದ್ರೆ ಎಲ್ಲ ಏನೋ ಹುಡುಗರೇ ಎಲ್ಲ ಹುಡುಗಿಗೆ ಮಾಡಬೇಕು, ದಿಸ್ ಆ್ಯಂಡ್ ಆಲ್ ವೆರಿ ರಾಂಗ್. ದಟ್ ಪ್ಲೀಸ್ ಆ ಥಾಟ್ ಪ್ರೊಸೆಸ್ಸಿಂದ ದಯವಿಟ್ಟು ಹೊರಗಡೆ ಬನ್ನಿ. ಇಟ್ಸ್ ನಥಿಂಗ್ ಲೈಕ್ ದಟ್. ನೀವೇ ಹೋಗ್ಬಿಟ್ಟು ಒಂದು ಹುಡುಗನಿಗೆ ರೋಸ್ ಕೊಟ್ಟರೆ, ನೀವೇ ಹೋಗ್ಬಿಟ್ಟು ಒಂದು ಹುಡುಗನಿಗೆ ಬಟ್ಟೆ ತಗೊಟ್ರೆ ಅದರಲ್ಲಿ ಏನು ಅಂತ ಆಗಲ್ಲ. ನಿನಗೋಸ್ಕರ ಹುಡುಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ನೀವು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಈಕ್ವಲ್ ರೈಟ್ಸ್ ಅನ್ನೋರು ಇದರಲ್ಲೂ ಕೂಡ ಈಕ್ವಲ್ ಇರಬೇಕು. ಯು ಡೂ ದ್ಯಾಟ್ ಆಲ್ಸೋ. ಇದರಲ್ಲಿ ಈಕ್ವಲ್ ಇದ್ರೆ ಬರೀ ಓಕೆ ನಮಗಲ್ಲಿ ಜಾಬ್ ಸಿಗಲ್ಲ, ಅಲ್ಲಿ ಇದು ಮಾಡ್ತಾರೆ, ಎಲ್ಲನೂ ಕೂಡ ಮ್ಯಾನ್ ಅವರೇ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳಿದಾಗ ವೆನ್ ಇಟ್ ಇಸ್ ಕಮ್ಸ್ ಟು ರಿಲೇಷನ್ಶಿಪ್ ಎಲ್ಲ ಹುಡುಗನೇ ಕೊಡಬೇಕು ಅಂತ ಹೇಳಿದ್ರೆ ಹೌ ದ್ಯಾಟ್ ವರ್ಕ್ಸ್?
ಡೂ ದ್ಯಾಟ್ ಆಲ್ಸೋ ಡೂ ದ್ಯಾಟ್ ಆಲ್ಸೋ ವೈ ಏನಕ್ಕೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಯಾಕೆ ಯಾವಾಗಲೂ ಕೂಡ ಎಲ್ಲ ಸರ್ಪ್ರೈಸಸ್ಸು ಕೂಡ ಹುಡುಗರೆ ಮಾಡಬೇಕು ವೈ ಯು ಕಾಂಟ್ ಡೂ ದ್ಯಾಟ್ ವೈ ಯು ಕಾಂಟ್ ಟೇಕ್ ದೆಮ್ ಅ ಡೇಟ್ ನಿಮಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಡೇಟ್ ಒಂದು ಅಟ್ಲೀಸ್ಟ್ ಒಂದು ಡಿನ್ನರಿಗೆ ಒಂದು ದುಡ್ಡು ಕೊಡೋದು ಒಂದು ದೊಡ್ಡ ವಿಶೇಷನ ಅಲ್ವಾ ಡೂ ದ್ಯಾಟ್. ಹೌದು ಲೈಕ್ ಅವರೇ ಬಂದ್ಬಿಟ್ಟು ಕೊಡ್ತಿರ್ತಾರೆ ಓಕೆನಾ. ನಾವು ಹೇಳ್ತೀವಿ ಯಾಕೆ ಹೆಣ್ಮಕ್ಳು ಪೇ ಮಾಡಬಾರ್ದಾ ಅಂತ ಹೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು, ನಾವು ಗಂಡಸರು ನಾವು ಪೇ ಮಾಡ್ತೀವಿ. ಸಿ ದಟ್ ಇಸ್ ಹೈ ವ್ಯಾಲ್ಯೂ ಮ್ಯಾನ್ಸ್ ಆರ್ ದೇರ್, ಇದಲ್ಲ ಅಂತೇಳಿ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸಲ್ಲ ಅಂತ. ಬಟ್ ಸಮ್ಟೈಮ್ಸ್ ವೆನ್ ಗರ್ಲ್ಸ್ ಡೂ ಇಟ್ ದೆರ್ ಆರ್ ಲಾಟ್ ಆಫ್ ಪೀಪಲ್ ದೇ ಲೈಕ್ ಇಟ್. ಏನಂದರೆ ತುಂಬ ಜನ ಹುಡುಗರಿಗೆ ಇಷ್ಟ. ಯಾಕಂತ ಹೇಳಿದ್ರೆ ಎಲ್ಲ ಹುಡುಗರು ಕೂಡ ಒಂದು ಹುಡುಗಿ ಹತ್ರ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಸಿ ಅ ಮಾಮ್ ಓನ್ಲಿ. ಆ ಕೇರ್ ಅನ್ನೋದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸರ್ ಟ್ರಸ್ಟ್ ಮೀ ಹೇಳ್ತೀನಿ, ಹುಡುಗರು ಜಾಸ್ತಿ ಕೇಳೋದಿಲ್ಲ ಆಯಿತಾ. ನಾನು ನೋಡಿರೋ ಪ್ರಕಾರ ಅಂಥದ್ದೇ, ಕೆಲವೊಬ್ಬರು ಇರ್ತಾರೆ ಅವ್ರು ಬಿಟ್ಟಾಕಿ, ಅದು ಬಿಟ್ಟು ಯೂಶ್ವಲ್ ಹುಡುಗರು ಕೇಳಿದ್ರೆ ಅವರೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಲ್ಲ. ಕಾಲ್ ಮಾಡಿದಾಗ ಒಳ್ಳೆ ರೀತಿ ಮಾತು, ಹೊರಗಡೆ ಬಂದಾಗ ಒಳ್ಳೆ ರೀತಿ ಟೈಮು, ಆಮೇಲೆ ಒಂದು ಕೇರು, ಹುಷಾರಿಲ್ದಾಗ ಒಂದು ಕಾಲ್ ಮಾಡಿ ಹೇಗಿದೆಯಾ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಲಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ನೀನು ಕಾರಲ್ಲಾದರೂ ಕರ್ಕೊಂಡೋಗು, ಆಟೋದಲ್ಲಾದರೂ ಕರ್ಕೊಂಡೋಗು, ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಲಾ, ಅಷ್ಟಕ್ಕೆ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಜಾಸ್ತಿ ಏನಲ್ಲ. ಓಕೆ, ಇವಾಗ ಪಾಯಿಂಟ್ ಬಿ ನೋಟೆಡ್. ಓಕೆ, ನಿಮ್ಮ ಹುಡುಗ ಯಾವ ಥರ ಇರಬೇಕು? ನನಗೆ ತುಂಬ ದೊಡ್ಡ ಡ್ರೀಮ್ ಇದೆ. ಲೀಸ್ಟ್ ಅಂತ ಏನಂತ ಹೇಳಿದ್ರೆ ಆ ಥರ ಏನಿಲ್ಲ. ನನಗೇನಂತ ಹೇಳಿದ್ರೆ ನಾನು ತುಂಬ ಡೇರಿಂಗು, ಸೊ ದಟ್ ಪರ್ಸನ್ ಶುಡ್ ಆಲ್ಸೋ ಬಿ ಅ ವೆರಿ ಡೇರಿಂಗ್ ಪರ್ಸನ್. ಈಗ ನಾನೊಂದು ಈ ಏಜಲ್ಲಿ ನಾನು ಇಷ್ಟೊಂದೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ ಅಂದರೆ ಐ ಎಕ್ಸ್ಪೆಕ್ಟ್ ದಟ್ ಪರ್ಸನ್ ಆಲ್ಸೋ ಶುಡ್ ಬಿ ಡೂ ದಟ್ ಮೋರ್. ಯಾಕಂತ ಹೇಳಿದ್ರೆ ನನಗೆ ಕಾಂಪಿಟೇಟಿವ್ ಥರ ಅಂದರೆ ನನಗೆ ಅವರಿಂದ ಇನ್ಸ್ಪೈರ್ಡ್ ಆಗಬೇಕು. ನನಗೆ ಅವ್ರ ಲೈಫ್ನ ನೋಡುವಾಗ ಓಕೆ ಅವ್ನು ಮಾಡ್ತಾ ಇದ್ದಾನೆ ಅಂದರೆ ನಾನು ಮಾಡಬೇಕು, ನನಗೆ ಆ ಡೈಲಿ ಆ ಇನ್ಸ್ಪಿರೇಷನ್ ಬರಬೇಕು ಒಬ್ಬ ಪರ್ಸನಿಂದ. ಆ ಥರ ಏನಾದರೂ ಇದ್ದರೆ ಐ ಆಮ್ ಓಕೆ ಟು. ಏನಂತಾರೆ ಡೇಟ್ ಆದ್ರೆ ಲವ್ ಆದರೂ ಅಥವಾ ಮ್ಯಾರೇಜ್ ಆದರೂ ಅದ್ರ ಬಗ್ಗೆ ಥಿಂಕ್ ಮಾಡಿ, ಅದರ್ವೈಸ್ ಐ ಡೋಂಟ್ ವಾಂಟ್ ಟು. ಸೊ ಆ ಥರ ಪರ್ಸನ್ ನಿಮ್ಮ ಮುಂದೆ ಇದ್ರೆ ಹೋಗ್ಬಿಟ್ಟು ಯಾವ ಥರ ಪ್ರಪೋಸ್ ಮಾಡ್ತೀರಾ? ಅಯ್ಯೋ ಪ್ರಪೋಸ್ ಬಗ್ಗೆ ಎಲ್ಲ ಕೇಳಲೇಬೇಡಿ. ವೆರಿ ಆ ಥರ ಎಲ್ಲ ವೆರಿ ಸ್ಕೇರ್ ಟು ಸೇ ಹಾಯ್ ಆಯಿತಾ, ವೆರಿ ಸ್ಕೇರ್ ಟು ಸೇ ಹಾಯ್, ಲೀವ್ ಅಬೌಟ್ ಪ್ರಪೋಸಲ್. ನಾನೊಬ್ಬರ ಜೊತೆ ಹೋಗ್ಬಿಟ್ಟು ಹಾಯ್ ಹೇಗಿದ್ದೀರಾ ಆ್ಯಂಡ್ ನಿಮ್ಮ ನಂಬರ್ ಸಿಗ್ಬೋದಾ ಅನ್ನೋದನ್ನ ಲೈಫಲ್ಲಿ ಇಷ್ಟೋ ತನಕ ಯಾವತ್ತೂ ಮಾಡಿಲ್ಲ. ಅಷ್ಟೊಂದೆಲ್ಲ ಆ ವಿಷಯದಲ್ಲಿ ಡೇರಿಂಗ್ ಇಲ್ಲ ನನಗೆ. ನಾನು ತುಂಬ ಹೆದರ್ಕೊಬಿಡ್ತೀನಿ, ಯಾಕಂದರೆ ಐ ಕಾಂಟ್ ಏಬಲ್ ಟು ಟೇಕ್ ಅನ್ನು. ಮೇ ಬಿ ಆ ರಿಜೆಕ್ಷನ್ ನನ್ನ ಕೈಯಿಂದ ಆಗಲ್ಲ ಅನಿಸುತ್ತೆ. ದಟ್ ವಾಸ್ ಅ ಮೈನಸ್ ಪಾಯಿಂಟ್. ಮೇ ಬಿ ಅದಾಗಲ್ಲ. ಐ ನೋ ದಟ್ ವಾಟ್ಸ್ ಮೈ ಫಾಲ್ಟ್ಸ್. ಇಷ್ಟೊತ್ತಿಗೆ ಆಲ್ರೆಡಿ ಕಲ್ತ್ಬಿಟ್ಟಿದ್ದೀನಿ, ಅದನ್ನ ನನಗೆ ನೋವು ತೊಗೊಳಕ್ಕಾಗಲ್ಲ. ಬಟ್ ಯಾ ಬೈ ಎನಿ ಚಾನ್ಸ್ ಇಫ್ ಸಮ್ಮನ್ ಇಸ್ ಡೂಯಿಂಗ್ ದಟ್ ಮಚ್ ಏನಂದರೆ ಎಫರ್ಟ್ ಆಗ್ತಾ ಇದ್ದಾರೆ ನನಗೆ ಅಂತ ಹೇಳಿದ್ರೆ ಐ ಆಮ್ ಓಕೆ ಟು ಗಿವ್ ಅ ಟ್ರೈ. ಐ ಆಮ್ ಓಕೆ ಟು ಗಿವ್ ಅ ಟ್ರೈ. ಇಟ್ಸ್ ನಾಟ್ ಲೈಕ್ ದಟ್ ಇಲ್ಲ ಅಂತ ಅಲ್ಲ. ಐ ಟ್ರೈ ಮೈ ಬೆಸ್ಟ್ ಟು ಬಿ ಆಸ್ ಅ ಗುಡ್ ಪರ್ಸನ್. ಸೊ ಹಂಗೆ ಪಕ್ಕ ಈ ವಿಡಿಯೋ ನೋಡಿದ ತಕ್ಷಣ ಹಾಗೆ ಅಡ್ರೆಸ್ ಹೇಳ್ಬಿಡಿ, ಮನೆಯಿಂದಲೇ ಬರ್ತಾರೆ ನಿಮ್ಮ ಮನೆ ಅಡ್ರೆಸ್. ಇಲ್ಲ ಆಲ್ರೆಡಿ ತುಂಬ ಜನ ಹೋಟೆಲಿಗೆಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ. ದಟ್ಸ್ ಓಕೆ. ಯಾಕಂದರೆ ಅವ್ರು ಯಾರಿಗೂ ಕೂಡ ಮನೆ ಅಡ್ರೆಸ್ ಎಲ್ಲ ಗೊತ್ತಿಲ್ಲ, ಬಟ್ ಹೋಟೆಲ್ ಅಡ್ರೆಸ್ ಗೊತ್ತಿದ್ದೆಲ್ಲ. ತುಂಬ ಜನ ನಮ್ಮ ಮ್ಯಾನೇಜರ್ಸ್ ಹತ್ರ ಅವರು ಯಾವಾಗ ಇರ್ತಾರೆ ಹೇಳ್ಬೋದಾ, ನಾವು ಬರ್ತೀವಿ, ನಮ್ಗೆ ಮೀಟ್ ಮಾಡಬೇಕು ಒಂದ್ಸಲ, ಆಮೇಲೆ ನಮ್ಮ ಹೋಟೆಲ್ ನಂಬರಿಗೆಲ್ಲ ಕಾಲ್ ಮಾಡಿ ಅವ್ರ ಜೊತೆ ಒಂದ್ಸಲ ಮಾತಾಡಬೇಕು. ದೆರ್ ಹ್ಯಾಪನ್ ಸೋ ಮೆನಿ ಟೈಮ್ಸ್. ಬಟ್ ವಾಟ್ ಎವರ್ ದ ಪೀಪಲ್ ದೇ ಆರ್ ಗಿವಿಂಗ್ ಅ ಲವ್, ಆ್ಯಕ್ಚುಲಿ ಐ ಆಮ್ ವೆರಿ ಗ್ಲ್ಯಾಡ್. ಏನಂದರೆ ತುಂಬ ಅದ್ರ ಬಗ್ಗೆ ಪ್ರೀತಿ ಇದೆ. ಥ್ಯಾಂಕ್ ಯು. ಆ್ಯಂಡ್ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಪ್ಲೀಸ್ ಇದೇ ಥರ ಮಾಡಿ. ಆ್ಯಂಡ್ ನನ್ನ ಮೂವೀಸ್ಗಳೆಲ್ಲ ರಿಲೀಸ್ ಆಗ್ತದೆ, ಪ್ಲೀಸ್ ದಯಮಾಡಿ ಥಿಯೇಟರಿಗೆ ಬಂದುಬಿಟ್ಟು ನೋಡಿ. ಮೇ ಬಿ ಅಲ್ಲಿ ಇಲ್ಲಿ ಆಯಿತು ಸ್ವಲ್ಪ ತಪ್ಪು ಮಾಡ್ಬೋದು, ನಾನು ಕೂಡ ಹ್ಯೂಮನ್ ನಿಮ್ಮ ಥರನೇ. ಪ್ಲೀಸ್ ಅಕ್ಸೆಪ್ಟ್ ದ್ಯಾಟ್. ಪ್ಲೀಸ್ ಓಪನ್ ಆರ್ಮ್ಸಲ್ಲಿ ಅಕ್ಸೆಪ್ಟ್ ಮೀ ಅಂತ ಅಷ್ಟೇ. ಸೂಪರ್. ನಿಮ್ಮ ಲೈಫಲ್ಲಿ ಡೈ ಹಾರ್ಟ್ ಫ್ಯಾನ್ ಯಾರಿದ್ದಾರೆ? ನಮ್ಮ ಹಾರ್ಟ್ ಫ್ಯಾನ್ ನನಗೆ ಅಂದರೆ ಅಷ್ಟು ಸ್ವಲ್ಪ ಜನ ಇದ್ದಾರೆ, ಎಲ್ಲ ದೂರ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ಯಾವುದೇ ಇವೆಂಟ್ಸ್ ಆಗಲಿ ಏನಾದರೂ ಆದರೆ ಬೈ ಎನಿ ಚಾನ್ಸ್ ನಾನೇನಾದ್ರು ಪೋಸ್ಟ್ ಮಾಡಿದ್ರೆ ಅಲ್ಲಿಗೆ ಬಂದುಬಿಡ್ತಾರೆ. ಈಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಪೋಸ್ಟ್ ಎಲ್ಲ ಮಾಡೋದನ್ನ, ಅಲ್ಲಿರ್ತೀನಿ ಅಂತೇಳಿ. ಯಾಕಂದರೆ ಪಾಪ ಅವ್ರಿಗೂ ಕೆಲಸ ಇರುತ್ತಲ್ಲ, ಇಟ್ ವೋಂಟ್ ಬಿ ಗುಡ್. ಅವರಿಗೇನೋ ಲವ್, ಅದು ಪ್ರೀತಿ, ಅದೊಂದು ಅಭಿಮಾನ. ಬಟ್ ಅದನ್ನು ನಾವು ತುಂಬ ಜಾಸ್ತಿಯಾಗಿ ಅದನ್ನ ಏನಂತಾರೆ ನಾವು ಅದನ್ನ ಗ್ರಾಂಟೆಡಾಗಿ ತೊಗೋಬಾರ್ದು ಅನ್ನೋದು ವಿಷಯಕ್ಕಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬಟ್ ವಾಟ್ ಎವರ್ ಆ ಪ್ರೀತಿ ಅಭಿಮಾನಕ್ಕೆ ಸೀರಿಯಸ್ಲಿ ಹೇಳ್ತೀನಿ, ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್. ಒಬ್ಬರು ಪ್ರೊಡ್ಯೂಸರ್ ನಿಮ್ಮನ್ನು ಹಾಕೋಬೇಕು ಅಂತಿದ್ದಾರೆ ಓಕೆ ಸಿನಿಮಾಗೆ. ಓಕೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಇಷ್ಟು ಲ್ಯಾಂಗ್ವೇಜ್ಗಳನ್ನು. ಸೊ ಒಪ್ಕೋತೀರಾ? ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದ್ರೆ ಟ್ರಸ್ಟ್ ಮೀ ಒಪ್ಕೋತೀನಿ. ನನಗೆ ಮೇನ್ ಏನಂತ ಹೇಳಿದ್ರೆ ಸ್ಕ್ರಿಪ್ಟ್, ನನಗೆ ಆ ಡೈರೆಕ್ಟರ್ ಓಕೆ ಈ ಹುಡುಗಿಯಿಂದ ಮಾಡಿಸ್ಬೋದು ಅನ್ನೋ ಅವ್ರಿಗೆ ಕಾನ್ಫಿಡೆಂಟ್ ಬಂದರೆ ಐ ಆಮ್ ಟ್ರಸ್ಟ್ ಮೀ, ನೀವು ಹೇಳಿದ ಥರ ನಾನು ಆ್ಯಕ್ಟ್ ಮಾಡ್ತೀನಿ. ಯಾವುದೇ ಜಾಗ ಆಗಲಿ ಐ ವಿಲ್ ಆ್ಯಕ್ಟ್ ಇಟ್.
ಯಾವ ನನಗೆ ರೋಲಿಗೆ ವೇಟ್ ಮಾಡ್ತಾ ಇದ್ದೀರಾ ನೀವು? ನನಗೆ ವೇರಿಯೇಷನ್ಸ್ ಬೇಕು, ಯಾರೂ ಟಚ್ ಮಾಡದಿರೋಂಥ ಸಬ್ಜೆಕ್ಟ್ಸ್ಗಳು ಬೇಕು. ಯಾಕಂತ ಹೇಳಿದ್ರೆ ನನಗೇನಂದ್ರೆ ಇಂಡಸ್ಟ್ರೀಲಿ ನಾನೊಬ್ಳು ಆ್ಯಕ್ಟ್ರೆಸ್ ಅಂತ ನೋಡೋದಕ್ಕಿಂತ ಲೈಕ್ ಒಬ್ಳು ಹೀರೋಯಿನ್ ಅಂತ ನೋಡೋ ಶೀಸ್ ಅ ವೆರಿ ಗುಡ್ ಆ್ಯಕ್ಟರ್. ಯಾವುದೇ ಕ್ಯಾರೆಕ್ಟ್ರ್ ಕೊಟ್ರು ಆರ್ಟಿಸ್ಟ್, ಯಾವುದೇ ಕ್ಯಾರೆಕ್ಟ್ರ್ ಕೊಟ್ರು ಪುಲ್ ಮಾಡುವಂಥ ಹುಡುಗಿ ಅಂತ ಹೇಳಿ ಆ ಹೆಸರು ಬರಬೇಕು ಅಂತ ತುಂಬ ಆಸೆ ನನಗೆ. ಸೊ ಆ ಥರ ಹೆಸರು ತುಂಬ ಜನಕ್ಕಿದೆ ಆ್ಯಕ್ಚುಲಿ. ಅನುಷ್ಕಾ ಶೆಟ್ಟಿ ಇದೆ, ಕಂಗನಾಗಿದೆ, ದೀಪಿಕಾಗಿದೆ, ಅವರೆಲ್ಲ ಅಂತಂಥ ದೊಡ್ಡ ಲೆವೆಲಿಗೆ ಬೆಳೆದಿರುವಾಗ ಐ ರಿಯಲಿ ವಾಂಟೆಡ್ ಟು ಗಿವ್ ಅ ಟ್ರೈ. ಸೂಪರ್ ಮೇಡಮ್, ನಿಮ್ಮ ಮಾತಿಂದ ನಾವು ತುಂಬಾನೇ ಇನ್ಸ್ಪೈರ್ ಆಗಿದ್ದೀವಿ. ಓಕೆ, ತುಂಬಾ ಲೈಕ್ ನಾನಂತೂ ಬೀಯಿಂಗ್ ಎ ಫ್ಯಾನ್ ಆಫ್ ಯುವರ್ಸ್. ಸೊ ನನಗೆ ಬಿಸ್ನೆಸ್ ಅಲ್ಲಂತೂ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿಷಯ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಕೊನೆಯದಾಗಿ ಲಾಸ್ಟ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೆಲವೊಂದು ವರ್ಷ ಅಂದರೆ ಲಿಟ್ರಲಿ ಒಂದು 2 years ಆಫ್ಟರ್ ಕೋವಿಡ್ ಆಗಿದ್ಮೇಲೆ ನಾನು ಮೂವೀಸ್ಗಳಿಗೆ ವರ್ಕ್ ಮಾಡಿದ್ದೀನಿ. ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್, ಧರ್ಮಂ, ಚೀತು ಯುವಕರ ಸಂಘ, ಚೋರ್ ಬಜಾರ್ 4 ಮೂವಿ ಕಂಪ್ಲೀಟ್ ಆಗಿದೆ. ಇನ್ನು 3 ಮೂವಿ ಶೂಟಿಂಗ್ ನಡೀತಾ ಇದೆ. ಸೊ ಇದೇನು ಈ ವರ್ಷದಲ್ಲಿ 1-2 ಪ್ರಾಜೆಕ್ಟ್ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ವರ್ಷದಲ್ಲಿ 1-2 ಪ್ರಾಜೆಕ್ಟ್ ರಿಲೀಸ್ ಆಗುತ್ತೆ. ಸೊ ದಯಮಾಡಿ ಪ್ಲೀಸ್ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ನೋಡಿ. ಆ್ಯಂಡ್ ನನಗೆ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾರು ಡೈರೆಕ್ಟರ್ ಪ್ರೊಡ್ಯೂಸರ್ ನೋಡ್ತಾ ಇದ್ದರೆ ಈ ವಿಡಿಯೋನ, ಸೊ ನನ್ನ ಕೈಯಿಂದ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ದಯಮಾಡಿ ಕರೀರಿ. ಐ ಆಮ್ ಓಕೆ ಟು ಗಿವ್ ಆಡಿಷನ್. ಐ ರಿಯಲಿ ಲವ್ ಟು ವರ್ಕ್ ವಿತ್ ನ್ಯೂ ಪೀಪಲ್, ನ್ಯೂ ಟೀಮ್ಸ್, ಪ್ರೊಫೆಷ್ನಲ್ ಟೀಮ್ಸ್ ಜೊತೆ ಮಾಡೋಕ್ಕೆ ತುಂಬ ಆಸೆ ಇದೆ. ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ. ಪ್ಲೀಸ್ ದಯಮಾಡಿ ಯೂಸ್ ಮಾಡಿ ಮಾಡ್ಕೊಳ್ಳಿ. ಇಲ್ದಿದ್ರೆ ನಮ್ಮ ಥರ ಆಲ್ಮೋಸ್ಟ್ ಎಲ್ಲರೂ ಕೂಡ ಆ್ಯಕ್ಟ್ರೆಸ್ಗಳು ಬೇರೆ ಇಂಡಸ್ಟ್ರಿಗೆ ಓಡೋಗ್ತಾ ಇದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಅದನ್ನೇ ಮಾಡಬೇಕಾಗತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಮುಗಿಸೋಣ ನಾವು. ಇಷ್ಟು ಈಸಿಯಾಗಿ ಕಳಿಸ್ಕೊಡಲ್ಲ, ಇನ್ನೊಂದು ರೌಂಡ್ ಇದೆ. ಓಕೆ, ಸೊ ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಶೋರ್. ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ರೌಂಡ್. ಎಸ್ ಮೇಡಮ್, ರೆಡಿನಾ? ಬುಲೆಟ್ ರೌಂಡ್ ಫೈರ್ ಮಾಡ್ತಾ ಇರ್ತೀವಿ. ನೀವು ಒಂದೊಂದು ವರ್ಡ್ ಹೆಸರು ಪಟ ಅಂತ ಆನ್ಸರ್ ಮಾಡಬೇಕು. ರೆಡಿನಾ? ಪಟ ಅಂತ ಆನ್ಸರ್ ಮಾಡಬೇಕಾ? ಪಟ ಅಂತ ಆನ್ಸರ್ ಮಾಡಬೇಕು. ಓಕೆ, ಟ್ರೈ ಮಾಡ್ತೀನಿ. ಈಸಿ ಕ್ವಶನ್ಸ್ ಕೇಳಿ ಆಯ್ತಾ? ಈಸಿ ಕ್ವಶನ್ ಕೇಳೋಣ, ಅದು ತುಂಬ ಕಷ್ಟ ಕೇಳೋಣ. ಓಕೆ, ಎಸ್. ಫಸ್ಟ್, ಬ್ಯೂಟಿ ಅಂದರೆ ಏನು ನಿಮ್ಮ ಪ್ರಕಾರ? ನಾನು ಫಿಸಿಕಲ್ ಬ್ಯೂಟಿ ಬಗ್ಗೆ ಬಿಲೀವ್ ಮಾಡೋದಿಲ್ಲ. ಒಳಗಡೆ ಚೆನ್ನಾಗಿದ್ರೆ ನೀವು ಹೊರಗಡೆ ಅದು ಏನಂತಾರೆ ತೋರಿಸುತ್ತೆ, ಆ ಥರ ಅನಿಸುತ್ತೆ ಬ್ಯೂಟಿ ಅಂದರೆ. ಫಿಸಿಕಲ್ ಬ್ಯೂಟಿ ಅಂತೂ ಅಲ್ವೇ ಅಲ್ಲ. ಓಕೆ. ಓಕೆ, ಸಿನಿಮಾ ಅಂದರೆ? ಮೈ ವರ್ಲ್ಡ್, ನನ್ನ ಪ್ರಪಂಚ. ಸೂಪರ್. ಇದನ್ನ ಬಿಟ್ಟು ನಿಮಗೆ ಬದುಕಕ್ಕೆ ಆಗಲ್ಲ ಅಂದರೆ ಯಾವುದು? ಆ್ಯಕ್ಚುಲಿ ಡಾಗ್. ಓ, ಐ ಹ್ಯಾವ್ ಅ ಡಾಗ್. ತುಂಬ ಇಷ್ಟಪಡ್ತೀರಾ? ತುಂಬ ಝೂಸ್ ಅಂತ ಹೆಸರು. ಸೊ 25 days ಇದ್ದಾಗ ಮಗುನ್ ತಂದಿದ್ದು. ಸ್ಟಿಲ್ ದೇರ್ ವಿತ್ ಮೀ. ಸೊ ಅದನ್ನ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಯಿಂದ. ಮೊಬೈಲಾದ್ರೂ ಬಿಟ್ಟಿರ್ತೀನಿ, ನನ್ನ ಕಾರಾದ್ರೂ ಬಿಟ್ಟಿರ್ತೀನಿ, ಬಿಸ್ನೆಸ್ ಆದ್ರೂ ಬಿಟ್ಟಿರ್ತೀನಿ, ಬಟ್ ನನ್ನ ಪೆಟ್ ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಯಿಂದ. ಸೆಲೆಬ್ರಿಟಿ ಕ್ರಶ್? ತೆಲುಗುಲಿ ಒಬ್ಬರು ಅಲ್ಲು ಅರ್ಜುನ್, ತುಂಬ ಇಷ್ಟ. ಆ್ಯಂಡ್ ಕನ್ನಡದಲ್ಲಿ ದರ್ಶನ್ ಸರ್. ಓಕೆ, ಎಸ್. ನಿಮ್ಮ ಬಗ್ಗೆ ನೀವು ಕೇಳಿದಂತಹ ರೂಮರ್ ಯಾವುದು? ತುಂಬ ದುಡ್ಡಿದೆ, ಪ್ರೊಡಕ್ಷನ್ ಮಾಡ್ಬೋದೇನೋ, ಎಲ್ಲಿಂದ ದುಡ್ಡು ಬರುತ್ತೆ? ಬಿಗ್ಗೆಸ್ಟ್ ಫಿಯರ್? ಮೇ ಬಿ ನಾನು ತುಂಬ ಇಷ್ಟಪಡುವಂಥ ಪೀಪಲ್ಸ್ನ ಕಳ್ಕೊಂಡ್ರೆ ನನ್ನ ಕೈಯಿಂದ ಇರೋಕ್ಕಾಗಲ್ಲ ಅನ್ನೋದು ನನ್ನ ಬಿಗ್ಗೆಸ್ಟ್ ಫಿಯರ್. ಓಕೆ. ಮಂತ್ಲಿ ಎಷ್ಟು ಖರ್ಚು ಮಾಡ್ತೀರಾ? ಯಾವುದು ಖರ್ಚು ಮಾಡ್ತೀರಾ? ಮಂತ್ಲಿ ನಂಗೆ ಬೇಕು ಒಂದು 3 lakhs ತನಕ ಬೇಕು. ಸೊ ಬಟ್ ದೇ ಹ್ಯಾವ್ ಅ ಫ್ಯೂ ಕಮಿಟ್ಮೆಂಟ್ಸ್ ಟು ಟೇಕ್ ಕೇರ್. ಯಾವುದು ಖರ್ಚು ಮಾಡ್ತೀರಾ ಜಾಸ್ತಿ? ಖರ್ಚು ಈಗಿನ ಜಾಸ್ತಿ ಏನು ಶಾಪಿಂಗ್ಸ್ ಎಲ್ಲ ಜಾಸ್ತಿ ಮಾಡೋದಿಲ್ಲ, ಬಟ್ ಹ್ಯಾವ್ ಅ ಲೋನ್ಸ್ ಆ್ಯಂಡ್ ಅದರ್ ಸ್ಟಾಫ್ ಆ್ಯಂಡ್ ನನ್ನ ಪೇರೆಂಟ್ಸ್ ಎಲ್ಲ ನೋಡ್ಕೋಬೇಕಲ್ಲ. ಐ ನೀಡ್ ಟು ಟೇಕ್ ಕೇರ್. ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಬಗ್ಗೆ ಕೇಳಿರ್ತೀರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ನೋಡೋದಕ್ಕೆ ಎಲ್ಲ ಹೇಳ್ತಾರೆ ಚೆನ್ನಾಗಿರುತ್ತೆ ಅಂತೇಳಿ, ಬಟ್ ಯಾರೆಲ್ಲ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅವರೆಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹ್ಯಾವ್ 50-50 ಮೈಂಡ್ ಸೆಟ್. ಇಟ್ಸ್ ಗುಡ್ ಆರ್ ಇಟ್ಸ್ ನಾಟ್ ಗುಡ್, ಐ ಸ್ಟಿಲ್ ಡೋಂಟ್ ನೋ. ಅವಕಾಶ ಕೊಟ್ಟರೆ ಇರ್ತೀರಾ ಯಾರ ಜೊತೆ? ಲಿವಿಂಗಾ? ನೋ, ಐ ಡೋಂಟ್ ಥಿಂಕ್ ಸೊ. ಯಾವ ವಿಷಯಕ್ಕೆ ಮೇಡಮ್ಗೆ ತುಂಬ ಕೋಪ ಬರುತ್ತೆ? ಯಾರಾದರೂ ಏನಾದರೂ ಕೆಲಸನ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅಕಸ್ಮಾತ್ ಮಾಡಲಿಲ್ಲ ಅಂತ ಹೇಳಿದ್ರೆ ತುಂಬ ಬೇಗ ಕೋಪ ಬರುತ್ತೆ. ಆ್ಯಕ್ಚುಲಿ ಐ ಗೆಟ್ ಆ್ಯಂಗ್ರಿ ಲಾಟ್. ಓಕೆ, ತುಂಬ ಫಾಸ್ಟಾಗಿ ಬೇಗ ಬರುತ್ತೆ ಕೋಪ. ಅದೊಂದೇ ನನ್ನ ಮೈಂಡಸ್ ಇರೋದು. ಏನಾದ್ರು ಕದಿಬೇಕು ಅಂದರೆ ಏನು ಕದಿಯೋಕ್ಕೆ ಇಷ್ಟಪಡ್ತೀರಾ?
ಯಾರಿಂದ? ಏನಾದರೂ ಕದಿಬೇಕು ಅಂತ ಹೇಳಿದ್ರೆ ಕಮ್ಸ್ ಟು ದ ಇಂಡಸ್ಟ್ರಿ ಯಾರಾದರೂ ದೊಡ್ಡ ಫೇಮ್ ಇರುವಂಥ ಪರ್ಸನ್ಸ್ ಇದ್ದ ಫೇಮ್ನ ಕದಿಬೇಕು ಅಂತ ಇಷ್ಟ ಇದೆ. ಇನ್ ದಟ್ ಕೇಸಸ್ ಇಫ್ ಯು ಆಸ್ ಮೈ ಹೂಸ್ ದಟ್ ಮೇ ಬಿ ಪ್ರಿಯಾಂಕಾ ಚೋಪ್ರಾ ಆರ್ ದೀಪಿಕಾ, ದ ವೇ ಅವರು ಇಲ್ಲಿಂದ ಹೇಗೆ ಬೆಳೆದಿದ್ದಾರೆ ಅದನ್ನ ಕದಿಬೇಕು ಅಂತ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಸರ್, ಇವನ್ ಅವ್ರು ಇಲ್ದಿದ್ರು ಕೂಡ ಅವ್ರ ಮೇಲಿರುವಂಥ ಪ್ರೀತಿ ನಮ್ಮ ಜನಗಳಿಗೆ ಎಷ್ಟಿದೆ, ಆ ಪ್ರೀತಿ ಅಭಿಮಾನನ ಕದಿಬೇಕು ಅನ್ಸುತ್ತೆ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮೇಡಮ್, ಬುಲೆಟ್ ರೌಂಡ್ ಇಲ್ಲಿ ಮುಕ್ತಾಯ ಆಯಿತು. ಓಕೆ, ಸೊ ಹೇಗೆ ಅನಿಸ್ತು ನಮ್ಮ ಜೊತೆ ಮಾತಾಡಿ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಬಿಗಿನಿಂಗ್ ಬಂದಾಗಿಂದ ಇವರ್ ಲೈಕ್ ಎಷ್ಟು ಅಂಬಲ್, ನೀವು ಕೂಡ ಆಗಲಿ, ನಿಮ್ಮ ಟೀಮ್ ಆಗಲಿ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ದ ವೇ ಆಫ್ ಟ್ರೀಟಿಂಗ್, ಎಲ್ಲರೂ ಕೂಡ ಎಷ್ಟು ಜಾಲಿ. ಆ್ಯಕ್ಚುಲಿ ವಿ ಫೇಸ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇನ್ ದ ಮಿಡಲಲ್ಲಿ, ಬಟ್ ಯು ಪೀಪಲ್ ಆರ್ ಏನಂತಾರೆ, ನನಗೆ ಒಂದು ಟೈಮಿಗೆ ಅನಿಸ್ಬಿಡ್ತು, ಓಕೆ ಎಷ್ಟು ನಗಾಡಿಸ್ತಾ ಇದ್ದಾರೆ, ಓ ಮೈ ಗಾಡ್, ಐ ಡೋಂಟ್ ವಾಂಟ್ ಟು ಲೀವ್ ದಟ್ ಪ್ಲೇಸ್. ಇವನ್ ಐ ಹ್ಯಾವ್ ಅ ಫ್ಯೂ ಕಮಿಟ್ಮೆಂಟ್ಸ್, ಈಗ ಹೊರಗಡೆ ಹೋಗೋ ಕಮಿಟ್ಮೆಂಟ್ಸ್ ಇದ್ರೂ ಕೂಡ ಐ ಲಿಟ್ರಲಿ ಫೆಲ್ಟ್ ಓಕೆ ದೀಸ್ ಪೀಪಲ್ ಏನಂತಾರೆ ಹ್ಯಾವ್ ಅ ಕೆಪಾಸಿಟಿ ಟು ಮೇಕ್ ಸಮ್ ಒನ್ ಹ್ಯಾಪಿ. ಆ್ಯಕ್ಚುಲಿ ನೋ, ಇಟ್ಸ್ ಅ ಬ್ಲೆಸ್ಡ್ ಗಿಫ್ಟ್ ಆಯಿತಾ. ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಆ್ಯಂಡ್ ವಾಟ್ ಎವರ್ ಯು ಪೀಪಲ್ ಆರ್ ಡೂಯಿಂಗ್, ಯು ಆರ್ ಸ್ಟಾರ್ಟಿಂಗ್ ಅ ನ್ಯೂ ಸ್ಟಫ್, ನ್ಯೂ ಥಿಂಗ್ಸ್. ಎಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಕೂಡ ಚೆನ್ನಾಗಾಗಲಿ. ನನಗೆ ಗೊತ್ತು ಒಬ್ಬೊಬ್ಬರಿಗೆ, ನಾನು ಇಲ್ಲಿ ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ದೀನಿ, ಒಬ್ಬೊಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ, ಒಬ್ಬರು ತುಂಬ ಚೆನ್ನಾಗಿ ಲಿರಿಕ್ ಬರೀತಾರೆ, ಅವರು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಯು ಹ್ಯಾವ್ ಆಲ್ ದ ಏನಂತಾರೆ ಟ್ಯಾಲೆಂಟ್ಸ್ ವಿತ್ ಯು. ಸೊ ಫ್ಯೂಚರಲ್ಲಿ ಅಟ್ಲೀಸ್ಟ್ ಇನ್ 1 year ಒಳಗಡೆ ನಿಮ್ಮ ಚಾನೆಲ್ ಎಲ್ಲರಿಗೂ ಕೂಡ ಗೊತ್ತಾಗಂಗಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಏನೇನೆಲ್ಲ ಡ್ರೀಮ್ಸ್ ತೊಗೊಂಡಿದ್ದೀರಾ, ಏನೇನೆಲ್ಲ ಡ್ರೀಮ್ಸ್ ಇದೆ, ಎಲ್ಲ ಕೂಡ ಚೆನ್ನಾಗಾಗಲಿ. ಆರ್ಕಿ ಟಿವಿ ಕನ್ನಡ ಚಾನೆಲ್ ಯೂಟ್ಯೂಬಲ್ಲಿದೆ. ಸೊ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಎಪಿಸೋಡು ಸೂನ್ ಆ್ಯಂಡ್ ಸೂನ್ ಬರ್ತಾ ಇದೆ. ಎಲ್ಲ ನೋಡಿ ಹೇಗಾಯಿತು, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಇಟ್ಸ್ ಅ ಹೊಸ ಟೀಮ್, ಹೊಸ ಟ್ಯಾಲೆಂಟೆಡ್ ಟೀಮ್. ಸೊ ಪ್ಲೀಸ್ ಮರೀದೆ ಎಲ್ಲರೂ ಕೂಡ ಶೇರ್ ಮಾಡಿ ಇದನ್ನ. ಥ್ಯಾಂಕ್ ಯು ಸೊ ಮಚ್. ಲೊಕೇಶನ್ ಪಾರ್ಟ್ನರ್ ಟ್ರೀಟ್ ಹೌಸ್ ಸೆಲೆಬ್ರೇಟ್ ಯುವರ್ ಡ್ರೀಮ್ ಡೇ ಕೆಫೆ, ಜೆ ಪಿ ನಗರ್ 2nd ಫೇಸಲ್ಲಿದೆ. ಸೊ ಫುಡ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಸ್ಪೆಷಲಿ ಇಲ್ಲಿ ಬಂದರೆ ಕೊರಿಯನ್ ಬನ್ನ ಟ್ರೈ ಮಾಡಿ, ನನಗಂತೂ ಫೇವ್ರೇಟ್ ಆಯಿತು. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಬರ್ಡೇ ಆಗಲಿ, ಕಿಟಿ ಪಾರ್ಟಿ ಆಗಿರಲಿ, ಗೆಟ್ ಟುಗೆದರ್ ಆಗಿರಲಿ, ಎಲ್ಲ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ತುಂಬ ಒಳ್ಳೆ ವೈಬ್ರೇಷನ್ ಕೊಡುವಂಥ ಜಾಗ ಇದ್ದು ರೀಸೆಂಟ್ಲಿ ಓಪನ್ ಆಗಿದೆ. ಸೊ ಡೋಂಟ್ ಮಿಸ್ ಇಟ್. ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಕೊರಿಯನ್ ಬನ್ ಮಸ್ಟ್ ಟ್ರೈ. ಥ್ಯಾಂಕ್ ಯು.